ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡಿದ್ರೆ ರಾಜ್ಯ ವಿದ್ಯಾರ್ಥಿ ಅಂತಂದ್ರೆ 2024-25ನೇ ಸಾಲಿನ ಅಪ್ಲಿಕೇಶನ್ ನಾವು ಹಾಕಕ್ಕೆ ಹೋದ್ರಾಗೆ ಕೆಲವೊಂದು ಡೌಟ್ಗಳು ಬಂದಿದ್ದಾವೆ ವಿದ್ಯಾರ್ಥಿಗಳಿಗೆ. ಹಾಗಾದರೆ ಆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, 23-24ನೇ ಸಾಲಿನ ಮೆಟ್ರಿಕ್ ನಂತರ ವಿದ್ಯಾರ್ಥಿ ಲಿಂಕ್ನಲ್ಲೇ ನಾವು 24-25 ಲಾಗಿನ್ ಕೂಡ ಮಾಡ್ಬೋದು. ಆ ಲಾಗಿನ್ ಮಾಡಿದಾಗ ಕೆಲವೊಂದು ಸ್ಟೆಪ್ಸ್ಗಳು ಬರ್ತಾವೆ ಮತ್ತು ಅಲ್ಲಿ ನಿಮ್ಮ ಡೀಟೇಲ್ಸ್ಗಳು ಬರ್ತಾವೆ ಇಲ್ಲ ಅಂತ ಚೆಕ್ ಕೂಡ ಮಾಡ್ಕೋಬೋದಾಗಿದೆ. ಸೊ ಇದನ್ನು ಚೆಕ್ ಮಾಡ್ಕೊಂಡಾಗ ಈ ಪರ್ಟಿಕ್ಯುಲರ್ ಯಾರೇ ವಿದ್ಯಾರ್ಥಿಗಳಾಗ್ಬೋದು SSPIDನ ಕ್ರಿಯೇಟ್ ಮಾಡಿರ್ತಾರಲ್ಲ, ನೀವು SSPID ಕ್ರಿಯೇಟ್ ಮಾಡ್ಕೊಂಡಿರ್ತಾರಲ್ಲ ಇಲ್ಲಿ. ಸೊ ಈ ಹೊಸ ಖಾತೆನ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ನಿಮ್ಮ ಆಧಾರ್ ನಂಬರು ಮತ್ತು ಅದ್ರ ಜೊತೆಗೆ ಮೊಬೈಲ್ ನಂಬರ್, ಆಧಾರ್ ನಂಬರ್ ಲಿಂಕ್ ಇರ್ತದೆ, ಮೊಬೈಲ್ ನಂಬರ್ನ ಹಾಕಿ ಲಾಗಿನ್ ಮಾಡ್ತೀರಾ. ಲಾಗಿನ್ ಆದಾಗ ನಿಮ್ಮ SSPID ಕೂಡ ಕ್ರಿಯೇಟ್ ಆಗುತ್ತೆ. ಆ SSPIDನ ನೀವು 24-25ನೇ ಸಾಲಿನಲ್ಲಿ ಹಾಕಿ 23-24 ಏನು ತೋರಿಸ್ತದೆ 24-25ನೇ ಸಾಲಿನಲ್ಲಿ ಲಾಗಿನ್ ಹಾಕಿ ನೀವು ಲಾಗಿನ್ ಆದರೂ ಕೂಡ ನಿಮಗೆ ನೋಡಿ ತೋರಿಸ್ಕೊಡ್ತಾಯಿದ್ದೀನಿ. ಒಂದು ವಿದ್ಯಾರ್ಥಿ ಕೂಡ 24-25ನೇ ಸಾಲಿಂದಿದು ಆ ವಿದ್ಯಾರ್ಥಿದ ಲಾಗಿನ್ ಆಗುತ್ತೆ. ಬಟ್ ಅಲ್ಲಿ ಡೀಟೇಲ್ಸ್ಗಳು ಇನ್ನೂ ಕೂಡ ಅಪ್ಡೇಟ್ ಮಾಡಲಿಕ್ಕೆ ಆಪ್ಷನ್ ಕೊಟ್ಟಿಲ್ಲ. ಅದನ್ನು ನಿಮಗೆ ಲೈವ್ನಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ಬಟ್ ವಿದ್ಯಾರ್ಥಿಗಳು ನೀವು ರಿಜಿಸ್ಟರ್ ಮಾಡ್ಕೋಬೋದು. ಹಾಗಾಗಿ ಅದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ 24-25ನೇ ಸಾಲಿಂದ ವಿದ್ಯಾರ್ಥಿದ ಲಾಗಿನ್ ಕೂಡ ಆಗುತ್ತೆ. ಈಗ ಲಾಗಿನ್ ಆದಾಗ ಪರ್ಟಿಕ್ಯುಲರ್ ವಿದ್ಯಾರ್ಥಿದು ಕೂಡ 24-25 ನೋಡಿ, ಪ್ಲೀಸ್ ಸಬ್ಮಿಟ್ ದ ಅಪ್ಲಿಕೇಶನ್ ಫಾರ್ ದಿಸ್ ಅಂತ ಬರ್ತದೆ. 24-25 ಲಾಗಿನ್ ಕೂಡ ಆಗಿದೆ. ಇಲ್ಲಿ ಪರ್ಟಿಕ್ಯುಲರ್ಲಿ ವಿದ್ಯಾರ್ಥಿ ಕೂಡ ಲಾಗಿನ್ ಆದಮೇಲೆ ಆ ವಿದ್ಯಾರ್ಥಿದು ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಇಲ್ಲಿ ಹೋದಾಗ ಆ ವಿದ್ಯಾರ್ಥಿದು ಇನ್ನೂ ಕೂಡ ಏನಪ್ಪ ಅಂದರೆ ಡೀಟೇಲ್ಸ್ಗಳು ಇಲ್ಲಿ ಕ್ಲಿಯರಾಗಿ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಕ್ಲಿಯರಾಗಿ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಹೋದಾಗ ಸ್ಟೆಪ್ಸ್ಗಳು ಎನೇಬಲ್ ಆಗ್ತಾಯಿಲ್ಲ. ಬಟ್ ಆ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಇಲ್ಲಿ ಲಾಗಿನ್ ಹೋದಾಗ ಅವ್ರ ಡೀಟೇಲ್ಸ್ಗಳು ಇರ್ಬೋದು ಮತ್ತು ಅದ್ರ ಜೊತೆಗೆ ಸ್ಟೂಡೆಂಟ್ ಕಾಲೇಜ್ ಡೀಟೇಲ್ಸ್ಗಳು ಯಾವುದು ಕೂಡ ಏನಂದರೆ ಇನ್ನೂ ಕೂಡ ಫೆಕ್ಚ್ ಆಗೋಲ್ಲ. ಯಾಕೆಂದರೆ ನಿಮ್ದು ಇನ್ನೂ ಕೂಡ ರಿಜಿಸ್ಟರ್ ನಂಬರ್ ಬಂದಿರೋದಿಲ್ಲ ಮತ್ತು ಅದ್ರ ಜೊತೆಗೆ ವಿದ್ಯಾರ್ಥಿಗಳದು ಅಡ್ಮಿಷನ್ ರಿಜಿಸ್ಟರ್ ಆದರೆ ಮಾತ್ರ ಯೂನಿವರ್ಸಿಟಿಗೆ ಡೀಟೇಲ್ಸ್ಗಳು ಕೂಡ ಸೆಂಡ್ ಆಗಬೇಕು. ನಂತರ ಮಾತ್ರ ನಿಮ್ದು ಏನಪ್ಪ ಅಂದರೆ ಡೀಟೇಲ್ಸ್ಗಳು ಫೆಕ್ಚ್ ಆಗುತ್ತೆ. ಸೊ ಹಾಗಾಗಿ ನೀವು ಓನ್ಲಿ 1ನೇ ಸ್ಟೆಪ್ ಮಾತ್ರ ಕಂಪ್ಲೀಟ್ ಮಾಡ್ಕೋಬೋದು. 1ನೇ ಸ್ಟೆಪ್ನಲ್ಲಿ ಮಾತ್ರ ನಿಮ್ಮ ವ್ಯಾಸಂಗ, ಜಾತಿ, ವೈಯಕ್ತಿಕ ವಿವರಗಳನ್ನು ಕೂಡ ಎಂಟ್ರಿ ಮಾಡ್ಕೋಬೋದು. ಅದನ್ನು ಬಿಟ್ಟರೆ ಬೇರೆ ಯಾವ ಡೀಟೇಲ್ಸ್ಗಳನ್ನು ಕೂಡ ನೀವು ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಯಾಕಂದರೆ ನಿಮ್ಮದು ಕಾಲೇಜ್ ಡೀಟೇಲ್ಸ್ನ ಹೇಳಿದಾಗೆ ರಿಜಿಸ್ಟರ್ ನಂಬರು ಕಾಲೇಜ್ ಸ್ಟಾರ್ಟ್ ಆದಮೇಲೆ ಅದನ್ನು ಯೂನಿವರ್ಸಿಟಿಗೆ ಕಳಿಸ್ತಾರೆ ಅಥವಾ ನಿಮ್ಮ ಬೋರ್ಡಿಗೆ ಕಳಿಸ್ತಾರೆ. ಬೋರ್ಡಿಂದ SSP ಅವ್ರಿಗೆ ಕಳಿಸ್ತಾರೆ. SSPನಲ್ಲಿ ಡೇಟಾಬೇಸ್ನಲ್ಲಿ ಅಪ್ಡೇಟ್ ಆದ ನಂತರ ನಿಮಗೆ ಫೆಕ್ಚ್ ಆಗ್ತಾ ಹೋಗುತ್ತೆ. ಹಾಗಾಗಿ ವಿದ್ಯಾರ್ಥಿ ಜಸ್ಟ್ ರಿಜಿಸ್ಟರ್ ಆಗ್ಬೋದು ಅಂತಲೂ ಕೂಡ ತಿಳಿಸ್ಕೊಡ್ತದೆ. ರಿಜಿಸ್ಟರ್ ಆದಾಗ ನಿಮಗೆ ಎಲ್ಲ ಡೀಟೇಲ್ಸ್ಗಳು ಪ್ರೊಫೈಲ್ಗಳು ಇರ್ಬೋದು, ರಿಜಿಸ್ಟ್ರೇಷನ್ ಇರ್ಬೋದು, ಆ್ಯಡ್ ಕ್ಯಾಸ್ಟ್ ಡೀಟೇಲ್ಸ್ ಇರ್ಬೋದು, ಎಡಿಟ್ ಇರ್ಬೋದು ಮತ್ತು ಅದರ ಜೊತೆಗೆ ಇಯರ್ ವೈಸ್ ಇರ್ಬೋದು, ಸ್ಟೂಡೆಂಟ್ ಡೇಟಸ್ ಇವೆಲ್ಲ ಕೂಡ ನಿಮಗೆ ನೋಡೋಕ್ಕೆ ಸಿಗ್ತವೆ. ಬಟ್ ಆದರೆ ಯಾವುದೇ ಕೂಡ ಆಪ್ಷನ್ ನಿಮಗೆ ಇಲ್ಲಿ ನಿಮಗೆ ಎನೇಬಲ್ ಮಾಡಿಕೊಟ್ಟಿಲ್ಲ. ಓನ್ಲಿ ನಿಮಗೆ ಸ್ಟೆಪ್ಸ್ 1ನಲ್ಲಿ ಡೀಟೇಲ್ಸ್ಗಳನ್ನ ನೋಡೋಕ್ಕೆ ಅಷ್ಟೇ ಆಪ್ಷನ್ ಇದೆ. ನಾನು ತೋರಿಸ್ಕೊಡ್ತಾ ಇದ್ದೀನಿ ನಾನು. ಆ ಡೀಟೇಲ್ಸ್ನ ಕೂಡ ಜಸ್ಟ್ ವಿದ್ಯಾರ್ಥಿಗಳು ಇಲ್ಲಿ ಅಂದರೆ ಜಸ್ಟ್ ನಿಮಗೆ ಯಾಕಂದರೆ ಈ ಡೀಟೇಲ್ಸ್ಗಳನ್ನ ನೀವು ಹಾಸ್ಟೆಲ್ಗೆ ಅರ್ಜಿ ಹಾಕಬೇಕಾದ್ರೆ ಹಾಕಿರ್ತಾರೆ. ಸೊ ಅದೇ ಡೀಟೇಲ್ಸ್ಗಳನ್ನ ಇಲ್ಲಿ ಇದು ಫೆಕ್ಚ್ ಮಾಡ್ಕೊಂಡಿರುತ್ತೆ. ಹಾಗಾಗಿ ನಿಮ್ಮ ಡೀಟೇಲ್ಸ್ಗಳು SSPID ಹಾಸ್ಟೆಲ್ಗೆ ಏನು ಅರ್ಜಿ ಹಾಕಲಿಕ್ಕೆ ಕ್ರಿಯೇಟ್ ಮಾಡಿರ್ತಾರಲ್ಲ ಅದನ್ನೇ ಇಲ್ಲಿ ಫೆಕ್ಚ್ ಮಾಡೋದ್ರಿಂದ ಜಸ್ಟ್ ನಿಮಗೆ ಇನ್ಫಾರ್ಮೇಷನ್ ಅಷ್ಟೇ ಬರುತ್ತೆ ಹೊರತು ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪು, 3rd ಮತ್ತು 4th ಸ್ಟೆಪ್ನಲ್ಲಿ ಯಾವುದೇ ಒಂದು ಪ್ರೊಸೆಸ್ ಕೂಡ ಆಗೋದಿಲ್ಲ. ಕಾರಣ ನಿಮ್ಮದು ರಿಜಿಸ್ಟರ್ ನಂಬರ್ ಬರಬೇಕು ಮತ್ತು ಎಲ್ಲ ಡೀಟೇಲ್ಸ್ಗಳು ಯೂನಿವರ್ಸಿಟಿಗೆ ಸೆಂಡ್ ಆಗಬೇಕು. ಸೊ ನಂತರ ಮಾತ್ರ ನಿಮ್ಮ ಡೀಟೇಲ್ಸ್ಗಳು ಬರ್ತಾ ಹೋಗುತ್ತೆ. ಹಾಗಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾಯಿದ್ರು, ಸರ್ ಹಾಗಾದರೆ ಇದನ್ನು SSPID ಅರ್ಜಿ ಸಲ್ಲಿಸ್ಬೋದಾ? ಇಲ್ಲ, ಇನ್ನೂ ಕೂಡ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಲ್ಲ. ಸೊ ಹಾಗಾಗಿ ಯಾರು ಸಲ್ಲಿಸೋಕ್ಕೆ ಹೋಗ್ಬಿಡಿ. ಜಸ್ಟ್ ಏನಪ್ಪ ಅಂದರೆ ಡೀಟೇಲ್ಸ್ಗಳು ಆಗಿದಾವೋ ಇಲ್ಲ ಒಂದು ಸರಿ ಸ್ಟೆಪ್ 1ನಲ್ಲಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಅದ್ರ ಜೊತೆಗೆ ಕ್ಲಿಯರ್ ಆಗಿರ್ತಕ್ಕಂಥ ನೋಟಿಫಿಕೇಷನು, ಅಧಿಸೂಚನೆ ಕೂಡ ಬರುತ್ತೆ, ಆದೇಶ ಕೂಡ ಬರುತ್ತೆ. ನಂತರ ನೀವು ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಈಗ 23-24ನೇ ಸಾಲಿಂದ ಈಗ ಜಸ್ಟ್ ಸ್ಟಾರ್ಟ್ ಇದೆ. ಇನ್ನು 24-25 ಕೂಡ ಸ್ಟಾರ್ಟ್ ಆಗಿಲ್ಲ.